ರಾಕೇಶ್ ಸರ್, ಈಗ ಡಿ ಕೆ ಸುರೇಶ್ ಅವರು ಹೇಳಿದ್ದು 5 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ನಮ್ಮ ಅಣ್ಣ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಅನ್ನುವಂಥ ಒಂದು ಮಾತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಅಸಹಾಯಕ ನುಡಿಗಳನ್ನ ಹೊರಗಡೆ ಆಡ್ತಾ ಒಳಗೊಳಗೆ ಮಾಸ್ಟರ್ ಪ್ಲಾನ್ ಮಾಡ್ತಿರಬಹುದಾ ಅಂತ. ಇಕನಾಮಿಕ್ಸಲ್ಲಿ ಒಂದು ಮಾರ್ಷಲ್ ಥಿಯರಿ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡು ಅಂತ ಹೇಳ್ತಾರೆ. ನಮ್ಮ ಆಸೆಗಳಿದ್ದಾವಲ್ವ, ವಾಂಟ್ಸ್ ಇದೆ ಅಲ್ವಾ, ಅದು ಯಾವಾಗಲೂ ಅನ್ಲಿಮಿಟೆಡ್ ಇರುತ್ತೆ, ಅದು ಇದ್ರೇ ಚೆನ್ನಾಗಿರುತ್ತೆ ಅಂತ, ಡೆವಲಪ್ಮೆಂಟ್ ಆಗುತ್ತೆ ಅಂತ. ನಾವು ಆಸೆ ಇಟ್ಕೊಳ್ಳೋದ್ರಲ್ಲಿ, ಯೋಚನೆ ಮಾಡೋದ್ರಲ್ಲಿ, ಡ್ರೀಮ್ ಇಟ್ಕೊಳ್ಳೋದ್ರಲ್ಲಿ ಅಥವಾ ಆ ಡ್ರೀಮನ್ನು ಚೇಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ. ನಾವು ಇವತ್ತಿನ ಡಿ ಕೆ ಸುರೇಶ್ ಅವರ ಹೇಳಿಕೆ ಏನಿದೆ, ಇಟ್ ಈಸ್ ಲಿಟ್ರಲಿ ಟುವರ್ಡ್ಸ್ ದ್ಯಾಟ್. ನೀವು ಹೇಳಿದ್ರಿ CM 5 ವರ್ಷ ತಾನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ. ಇಟ್ ಮೀನ್ಸ್ 5 ವರ್ಷ CM ಇರ್ತಾರೆ ಅಂತ ಒಂದು ಕಡೆ, ಆದರೆ ಇರಲೇಬೇಕು ಅನ್ನುವ ಪಾಲಿಸಿಯಲ್ಲೂ ಇಲ್ಲ. ದೆರ್ ಇಸ್ ನೋ ಸಚ್ ಕೈಂಡ್ ಆಫ್ ಥಿಂಗ್ಸ್. 5 ವರ್ಷ ನನಗೆ ಹೈಕಮಾಂಡ್ ಆ ಅವಕಾಶವನ್ನು ಕೊಟ್ಟಿದೆ, ಹೈಕಮಾಂಡ್ ಹೇಳಿದಂಗೆ ನಾನು ಇರ್ತೀನಿ ಅನ್ನೋದು CM ವಾದವಾದರೆ, ನಾವು ನೋಡಿದ್ದೀವಿ ಯಡಿಯೂರಪ್ಪನಿಂದ ಹಿಡಿದು ಎಲ್ಲರೂ ಕೂಡ ನಾನೇ 5 ವರ್ಷ CM, ನಾನೇ 5 ವರ್ಷ CM ಅಂತ ಹೇಳ್ತಾ ರಾಜೀನಾಮೆ ಕೊಟ್ಟವರನ್ನು ನೋಡಿದ್ದೀವಿ. ಈ ಕಡೆ ಈಗ KPCC ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು CM ಅವರು 5 ವರ್ಷ ನಾನೇ ಅಂತ ಹೇಳುವಾಗ, ನೀನೆಲ್ಲಪ್ಪ ನಾನು ಅಂತ ಇವತ್ತು ನನಗೆ ಕೊಡಲೇಬೇಕು ಅಂತ ಹೇಳಿದರೆ, ದರ್ ಇಸ್ ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್. ಪಾರ್ಟಿಯ ಅಧ್ಯಕ್ಷರಾಗಿಯೇ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಯನ್ನು ಡಿವೈಡ್ ಮಾಡೋದು, ಅಥವಾ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡೋದು, ಅಥವಾ ಪಾರ್ಟಿಯ ಅಧ್ಯಕ್ಷರಿಂದಾಗಿಯೇ ಉಳಿದವರು ದಾರಿ ತಪ್ಪುವುದು. ಇಲ್ಲಿ ಕಸಿವಿಸಿ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಒಂದು ಕಡೆ ತಾನು ಎಲೆಕ್ಷನಲ್ಲಿ KPCC ಅಧ್ಯಕ್ಷನಾಗಿ ವರ್ಕ್ ಮಾಡಿದ್ದೀನಿ, ಓಡಾಡಿದ್ದೀನಿ, ರಿಸೋರ್ಸನ್ನು ಮೊಬಿಲೈಸ್ ಮಾಡಿ 146 ಬರೋದ್ರಲ್ಲಿ ನಂದೂ ಪಾತ್ರ ಇದೆ ಅಂತ ಹೇಳಿದರೆ, ಇನ್ನೊಂದು ಕಡೆ ಆಲ್ರೆಡಿ CM ಅವರು ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡದೆ ನಾನು ಅವರನ್ನು ಹುಕ್ಕರ್ ಕ್ರುಕ್ ತಗೊಂಡೇ ಬಿಡ್ತೀನಿ ಅಂತ ಹೇಳುವ ಸ್ಥಿತಿಯಲ್ಲಿ ಇವತ್ತು KPCC ಅಧ್ಯಕ್ಷರು ಇಲ್ಲ. ನಾನು ಡಿ ಕೆ ಶಿವಕುಮಾರ್ DCM ಅಂತ ಹೇಳೋದಕ್ಕಿಂತಲೂ ಐ ಆಮ್ ಕೋಟಿಂಗ್ ಹಿಯರ್, KPCC ಅಧ್ಯಕ್ಷರು ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ 2 ರೀತಿಯ ಜವಾಬ್ದಾರಿ ಇದೆ ಇಲ್ಲಿ. ಒಂದು, ಅವರು DCM ಆದರೆ, ಇನ್ನೊಂದು KPCC ಅಧ್ಯಕ್ಷರಾಗಿದ್ದರಿಂದ ಪಾರ್ಟಿ ಏನು ಶಿಸ್ತು ಇದೆ ಅಲ್ವಾ, ಶಿಸ್ತು ಪಾರ್ಟಿಯನ್ನು ಒಟ್ಟಿಗೆ ತಗೊಂಡೋಗೋದು, ಎಲ್ಲ MLAಗಳನ್ನು ಒಟ್ಟಿಗೆ ತಗೊಂಡೋಗೋದು, ಹೈಕಮಾಂಡ್ಗೆ ಒಬಿಡಿಯಂಟ್ ಆಗಿರುವುದು, ಅದು ಮಾತ್ರ ಅಲ್ಲ, ಶಿಸ್ತು ಪಾಲನಾ ಸಮಿತಿಯನ್ನು ಉಸ್ತುವಾರಿ ನೋಡ್ಕೊಳ್ಳೋದು, ಅದರ ಒಟ್ಟಿಗೆ ಸರ್ಕಾರಕ್ಕೆ ಮುಜುಗರ ಆಗದಂಗೆ, ನಾಳೆ ಕಾಂಗ್ರೆಸ್ನ ಮೇಲೆ ಜನರು ಭರವಸೆ ಕಳೆದುಕೊಳ್ಳದ ರೀತಿಯಲ್ಲಿ ನಡ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಮೊದಲ ಜವಾಬ್ದಾರಿ ಇದಾಗಿದೆ. ಪೀಪಲ್ ಸ್ಟಾರ್ಟೆಡ್, ಜನಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆಯನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಎವ್ರಿ ಡೇ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡೋದು ಬಿಟ್ಟು, ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದು ಬಿಟ್ಟು, ದಿನ MLAಗಳು ಸಚಿವರು ಬಂದು ಮೈಕ್ನ ಎದುರುಗಡೆ ನಿಂತ್ಕೊಂಡ್ಬಿಟ್ಟು DCM CM 2 ಇಬ್ಬಾಗ ಆಗಿ ಮಾತಾಡೋದಂತೂ ನಿಜ. ನಾವು ಹೈಕಮಾಂಡಿಂದ ಸ್ಟ್ರಾಂಗ್ ಮೆಸೇಜು ಬಂದಿರ್ಬೋದು, ಅಥವಾ ಸಿದ್ದರಾಮಯ್ಯ ಅವರು ಮತ್ತು DK ಅವರು ಇಬ್ಬರು ಕೂತ್ಕೊಂಡ್ಬಿಟ್ಟು ಒಂದು ಒಪ್ಪಂದಕ್ಕೆ ಬಂದಿರ್ಬೋದು. ಈಗ ನಮ್ಮಿಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಆಗುವುದಕ್ಕಿಂತಲೂ ನಮ್ಮ ಇಬ್ಬರ ಜಗಳದಲ್ಲಿ ಪಾರ್ಟಿಯೇ ನೆಲಕಚ್ಚುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಕೆಲವರು ಅನಿಸ್ತಾ ಇದ್ರು, ಇವರಿಬ್ಬರು ಜಗಳ ಆಡ್ತಾ ಇದ್ದಾರೆ, ಎಲ್ಲೋ MB ಪಾಟೀಲೋ, ಎಲ್ಲೋ ಸತೀಶ್ ಜಾರಕಿಹೊಳಿ ಅಥವಾ ಎಲ್ಲೋ ಪರಮೇಶ್ವರ್ ಅವರು CM ಆಗಿಬಿಡ್ತಾರೆ, ಇವರಿಬ್ಬರನ್ನು ಬಿಟ್ಟುಬಿಟ್ಟು ಇನ್ನೊಬ್ಬರ 3ನೇ ಆಯ್ಕೆ ಆಗಬಹುದು ಅನ್ನುವ ಮಾತುಗಳು ಇತ್ತು. ಆದರೆ ಬರ್ತಾ ಇದು ಯಾವ ಲೆವೆಲ್ಗೆ ಬಂತಂತ ಹೇಳಿದರೆ, ಈ ಒಳ ಜಗಳಗಳು, ಈ ಪಂಗಡಗಳು, ಈ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಕಾಂಗ್ರೆಸ್ನ ಸ್ಥಿತಿ ಎಲ್ಲಿಗೆ ದಯನೀಯ ಸ್ಥಿತಿಗೆ ಇಳಿಯಿತು ಅಂದರೆ, ಈಗ ನಿನಗೂ ಅಲ್ಲ ನನಗೂ ಅಲ್ಲ, ಇದು ನಮ್ಮ ಸರ್ಕಾರವೇ ಕೈಜಾರಿ ಹೋಗುವಂಥ ಪರಿಸ್ಥಿತಿಗೆ ಬರುತ್ತೆ. ನಾಳೆ 2028ಕ್ಕೆ ಫಾರ್ಗೆಟ್ ಅಬೌಟ್ ಇವತ್ತು 2028ಕ್ಕೆ ಅಥವಾ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ನಮಗೆ ಎಲ್ಲ ರೀತಿಯ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ, ಅಧಿಕಾರ ಕೈತಪ್ಪುವ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ನಾವು ಹೈಕಮಾಂಡ್ ಕೂಡ ಗಿವನ್ ಎ ಟಾರ್ಗೆಟ್ ಟು ಬೋತ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್. ಈಗ ನಿಮ್ಮ ಜಗಳಗಳನ್ನು ಪಕ್ಕಕ್ಕಿಟ್ಬಿಡಿ, ಅದನ್ನು ಮುಂದೆ ನೋಡುವ. ಈಗ ನೀವೇ 5 ವರ್ಷ ಅಂತ ತಿಳ್ಕೊಳ್ಳಿ, ಅಥವಾ DK ಅವ್ರಿಗೆ ಸಮಯ ಬಂದರೆ ನಿಮ್ಮನ್ನು ನಾವು ಮಾಡ್ತೀವಿ. ಆದರೆ ನಿಮ್ಮ ಏನು ರಿಪೋರ್ಟ್ ಕಾರ್ಡ್ ಅಂತ ನಾವು ಏನು ಹೇಳ್ತಾ ಇದ್ದೀವಲ್ಲ, ಇನ್ನೊಂದು 2-3 ತಿಂಗಳಲ್ಲಿ, ಅಂದರೆ ಎರಡೂವರೆ ವರ್ಷ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆನೇ ರಿಪೋರ್ಟ್ ಕಾರ್ಡ್ ಬರುತ್ತೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರುತ್ತೆ, ಅದರಲ್ಲಿ ನಿಮ್ಮ ಹಣೆ ಬರ ನಮಗೆ ಗೊತ್ತಾಗುತ್ತೆ.
ಅಲ್ಲಿ ನಾವು ಡಿಸೈಡ್ ಮಾಡುವ. ಈಗ ನೀವು ಈ ಚದುರಂಗ ಆಟನ ಆಡಲಿಕ್ಕೆ ಶುರು ಮಾಡಿದರೆ ದೆರ್ ಇಸ್ ನೋ ಅದರ್ ಗೋ ಅದರ್ ದ್ಯಾನ್ ಇನ್ನು 2020 ಈಗಲೇ ನಾವು ಏನು ಅಸ್ತ್ರಗಳನ್ನೆಲ್ಲ ಕೆಳಗಿಟ್ಟಿಟ್ಬಿಟ್ಟು ನೋ ವಾರ್ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದೀವಿ. ಜನಗಳು ಉಗ್ದು ಇಡ್ತಾ ಇದ್ದಾರೆ. ಎಲ್ರಿಗೆ ಗೊತ್ತಿದೆ ಇವರ ಹಣೆ ಬರ ಎಲ್ಲಿವರೆಗೆ ಬಂದಿದೆ ಅಂತ. ರೆಸ್ಪಾನ್ಸಿಬಲ್ KPCC ಪ್ರೆಸಿಡೆಂಟ್ ಆಗಿ ವಾಟ್ ಐ ಆಮ್ ಫೀಲಿಂಗ್, ಈಗ ನಿನ್ನೆ ಅವರು ನೋಟಿಸ್ ಕೊಟ್ಟರು, ಎಸ್ಟರ್ಡೇ ಈ ಶುಡ್ ಎ ನೋಟಿಸ್ ಟು ಹಿಮ್. ಅದು ಆ್ಯಕ್ಷನ್ ಆಗುತ್ತೋ ಬಿಡುತ್ತೋ, ಬಟ್ ಈಸ್ ಪಾಸ್ಟ್ ಎ ಮೆಸೇಜ್. KPCC ಅಧ್ಯಕ್ಷರಾಗಿ ಅವರು ಬೇಕೋ ಮನಸ್ಸಿದ್ದು ಕೊಟ್ಟಿದ್ದಾರೋ ಮನಸ್ಸಿಲ್ಲದೆ ಕೊಟ್ಟಿದ್ದಾರೋ, ಬಟ್ KPCC ಅಧ್ಯಕ್ಷರಾಗಿ ಅವರು ಕೊಡಲೇಬೇಕಿತ್ತು. ಯು ಕುಡ್ ಹ್ಯಾವ್ ಪಾಸ್ ದ್ಯಾಟ್ ಮೆಸೇಜ್ ಟೆಲಿಂಗ್ ದಟ್ ಎಸ್, ನಾನು ನನ್ನ ಮಾತಿಗೆ ಬದ್ಧನಿದ್ದೀನಿ, ನೀವು ಯಾರೋ ಮಾತಾಡಬೇಡಿ, ಐ ಆಮ್ ಗೋಯಿಂಗ್ ಟು ಟೇಕ್ ಎ ಆ್ಯಕ್ಷನ್. ಮೇ ಬಿ ರಾತ್ರಿ ಕರೆದುಬಿಟ್ಟು ಚೆನ್ನಾಗಿ ಮಾತಾಡಿದ್ಯಪ್ಪ ಇನ್ನೂ ಮಾತಾಡ್ತಾ ಇರೋ ಅಂತ ಹೇಳ್ಬೋದೋ ಏನೋ, ಬಟ್ ಹಿಯರ್ ಈಸ್ ಎ KPCC ಪ್ರೆಸಿಡೆಂಟ್, ಈ ಹ್ಯಾವ್ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್, ಈ ಈಸ್ ಆನ್ಸರಬಲ್ ಟು. ಅವ್ರು ಹೇಳುವಂಗಿಲ್ಲ DCM ರೇ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷರಿಗೆ ಕೇಳಿ ಅಂತ ಹೇಳಲಿಕ್ಕೆ ಆಗಲ್ಲ. ಪುನಃ ಇಲ್ಲಿ ಏನಾಗಿದೆ ಅಂದರೆ, ಎಲ್ಲಿ ಅಡಿಕೆ ಕತ್ರಿ ಅಂತ ಹೇಳ್ತೀವಿ DK ಶಿವಕುಮಾರ್ ಅವರು ಇಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ, KPCC ಪೋಸ್ಟ್ಗೂ ಕೂಡ ಈಗ ಕಾಂಪಿಟೀಷನ್ ಇದೆ. ಅವರಿಂದ ಆಗ್ತಾ ಇಲ್ಲ, ಅವರಿಂದ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಪಂಗಡದವರೇ ಮಾತಾಡ್ತಾ ಇದ್ದಾರೆ, CM ಪಂಗಡದವರು ಮಾತಾಡ್ತಾ ಇದ್ದಾರೆ. KPCC ಅಧ್ಯಕ್ಷರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನರು ನಮ್ಮ ಮೇಲೆ ಭರವಸೆ ಕಳ್ಕೊತಾ ಇದ್ದಾರೆ, ಪಕ್ಷ ಶಿಸ್ತಿನ ದಾರಿಲಿ ನಡೀತಾ ಇಲ್ಲ ಅಂತ. ಈಗ ಜಾರಕಿಹೊಳಿ ಅವರು ಮೆಲ್ಲ ಹೋಗ್ಬಿಟ್ಟು ನಾನು KPCC ಅಧ್ಯಕ್ಷನಾಗಲಿಕ್ಕೆ ರೆಡಿ ಇದ್ದೀನಿ. ನೀವು ನೋಡಿದ್ರಿ KN ರಾಜಣ್ಣ ಅವರು ಹೇಳಿದರು, ವೈ ಕಾಂಟ್ ಐ, ನಾನು ಆಗ್ತೀನಿ, ನನಗೆ ಬೇಕಾದರೆ ಸಹಕಾರ ಮಂತ್ರಿನೂ ಬೇಡ, ಕೋಆಪರೇಟಿವ್ ಮಿನಿಸ್ಟ್ರು ಬೇಡ, ಏನು ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಂಡ್ಬಿಡಿ, ಐ ಆಮ್ ರೆಡಿ ಟು ರಿಸೈನ್ ಆ್ಯಂಡ್ ಟೇಕ್ ಓವರ್ KPCC ಪ್ರೆಸಿಡೆಂಟ್. ಸತೀಶ್ ಜಾರಕಿಹೊಳಿ ಹೇಳಿದರು, ಅಂಥ ಸಮಯ ಬಂದರೆ ನಾನು ಮಂತ್ರಿ ಸ್ಥಾನವನ್ನು ಬೇಕಾದರೆ ಬಿಟ್ಕೊಡ್ತೀನಿ, ಐ ಆಮ್ ರೆಡಿ ಟು ಟೇಕ್ ಓವರ್ ಅಂತ ಹೇಳಿದಾಗ DK ಶಿವಕುಮಾರ್ ಇಲ್ಲಿ ವೀಕ್ ಆಗಬಾರ್ದು. DK ಶಿವಕುಮಾರ್ ಏನೋ KPCC ಏನು ನನ್ನ ಅಧ್ಯಕ್ಷಗಿರಿ ಇದೆ ಅದನ್ನು ನಾನು ಯಾವುದಕ್ಕೂ ಮಿಸ್ಯೂಸ್ ಮಾಡ್ಕೋತಾ ಇದ್ದೀನಿ, ನಾನು CM ಆಗಲಿಕ್ಕೆ ಮಿಸ್ಯೂಸ್ ಮಾಡ್ಕೋತಾ ಇದ್ದೀನಿ, ಅಥವಾ ಸಿದ್ದರಾಮಯ್ಯನವರ ಎಗೇನ್ಸ್ಟ್ ಮಿಸ್ಯೂಸ್ ಮಾಡ್ಕೊಳ್ತೀನಿ ಅನ್ನುವ ಮೆಸೇಜು ಹೈಕಮಾಂಡ್ಗೆ ಹೋಗಬಾರ್ದು. ಐ ಆಮ್ ಸ್ಟ್ರಿಕ್ಟ್ಲಿ ನಾನು ಎರಡು ಪಂಗಡವಾಗಿ ಡಿವೈಡ್ ಮಾಡಿಬಿಡ್ತೀನಿ. DCM ಬ್ಯಾಂಗ್ಳೂರು ನಾನು ಮಿನಿಸ್ಟರ್ ಇದ್ದೀನಿ, ನನ್ನ ಹತ್ರ ಯಾವ್ಯಾವ ಪೋರ್ಟ್ಫೋಲಿಯೋ ಇದೆ ಅದನ್ನು ನಾನು ನೋಡ್ಕೋತಾ ಇದ್ದೀನಿ ಒಂದಾದರೆ, ಎಗೈನ್ ಇಂಡಿಪೆಂಡೆಂಟ್ ಆಗಿ ನಾನು KPCC ಅಧ್ಯಕ್ಷನಾಗಿದ್ದೀನಿ. ಎರಡೂ ಮಹತ್ವದ ಜವಾಬ್ದಾರಿಗಳನ್ನು ನನಗೆ ಹೈಕಮಾಂಡ್ ಕೊಟ್ಟಿದೆ, ಅದನ್ನು ನಾನು ಯಾವ ರೀತಿಯಾಗಿ ನಿಭಾಯಿಸಬೇಕು. ಇಫ್ ಐ ಫೇಲ್ ಹಿಯರ್, ಇಫ್ ಐ ಲೂಸ್ ಎ ಕಂಟ್ರೋಲ್ ಆಫ್ KPCC ಪ್ರೆಸಿಡೆಂಟ್, ಕಂಟ್ರೋಲ್ ಬಿಟ್ಬಿಟ್ಟು ಇನ್ಯಾರಿಗಾದರೂ ಆದರೆ, ಅದು ಏನಾದರೂ ಸಿದ್ದರಾಮಯ್ಯನವರ ಬಣಕ್ಕೆ ಹೋಗಿಬಿಟ್ರೆ, ಏನು ಈ ಬಣ ಡಿವೈಡ್ ಏನು ಮಾಡ್ಕೋತಾರಲ್ಲ ಅದರಲ್ಲಿ ಹೋಗ್ಬಿಟ್ರೆ, ಐ ಲೂಸ್ ಮೈ ಕಂಟ್ರೋಲ್ ಇನ್ ದ ಪಾರ್ಟಿ. ನಾನು KPCC ಪ್ರೆಸಿಡೆಂಟಿಂದ ಇಳಿದ ಕೂಡಲೇ ಕಾಂಗ್ರೆಸ್ಸಲ್ಲಿ ನನಗೆ ನನ್ನ ಕಂಟ್ರೋಲ್ ತಪ್ಪೋಗುತ್ತೆ. ಈ ಕಡೆ CM ಇರ್ತಾರೆ, ಆ ಕಡೆ KPCC ಪ್ರೆಸಿಡೆಂಟ್ ತಪ್ಪೋದ್ರೆ, ನಾನು ಖಾಲಿ DCM ಆಗಿಬಿಟ್ರೆ ಪಾರ್ಟಿಯಿಂದ ಕಂಟ್ರೋಲ್ ತಪ್ಪುತ್ತೆ. ದ್ಯಾಟ್ ಮೇ ಎಫೆಕ್ಟ್ ಮೀ ಫ್ಯೂಚರಲ್ಲಿ. ನನ್ನ ದಾವ ಏನಿದೆ, CM ಪೋಸ್ಟ್ಗೆ ನಾನು ಹೂಡ್ತಾ ಇರುವ ದಾವ ಏನಿದೆ, ಅದಕ್ಕೆ ಎಫೆಕ್ಟ್ ಆಗ್ಬೋದು ಅನ್ನೋ ಕಾಮನ್ ಸೆನ್ಸ್ DK ಅವರಿಗೆ ಇದೆ. ದಟ್ ಈಸ್ ವಾಟ್ ಐ ಆಮ್ ಥಿಂಕಿಂಗ್. ಟುಡೇ ಹಿ ಸೇಸ್, ನನಗೆ ಯಾವ ಬೇರೆ ಚಾಯ್ಸ್ ಇದೆ? ಇವತ್ತು DK ಸುರೇಶ್ ಅವರು ಹೇಳಿದ್ರ ಮಾತ್ರದಲ್ಲಿ ತಪ್ಪು ಇದೆ ಅಂತ ನಾನು ಹೇಳುತ್ತಾ ಇಲ್ಲ, ಬಟ್ ಸ್ಟಿಲ್ ಐ ವಾಂಟ್, ನನ್ನ ಅಣ್ಣ ಅವ್ರು ಹೇಳ್ತಾರೆ ನೀವು ತಿರ್ಚಬೇಡಿ, ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಹೇಳಿ ಅಂತ. ಖಾಲಿ ಇಲ್ಲ, ಖಾಲಿ ಆದರೆ, ಖಾಲಿ ಆಗುವ ಸಂಭವ ಬಂದರೆ, ಸೊ ವಿ ಆರ್ ದ ಫಸ್ಟ್ ಕಂಟೆಂಡರ್. ಇಟ್ಸ್ ಎ ರಿಮೈಂಡರ್, ವಿ ಆರ್ ಸ್ಟಿಲ್ ಅಲೈವ್, ವಿ ಆರ್ ಫಾರ್ ಇಟ್ ಹೇಳೋದಕ್ಕೆ. DK ಸುರೇಶ್ ಅವರು ತುಂಬ ಚೆನ್ನಾಗಿ ಪಾಲಿಟಿಷಿಯನ್ ಕೂಡ, ಅವರ ಮಾತುಗಳಲ್ಲಿ ಯಾವತ್ತೂ DK ಸುರೇಶು ತಪ್ಪಿ ಬಿದ್ದಿಲ್ಲ. ಈ ಕ್ಯಾಲ್ಕುಲೇಟಿವ್ ಆಗಿ ಮಾತಾಡ್ತಾರೆ ಅವರು. ಅವ್ರದ್ದು ಎರಡೆರಡು ಸಲ ಒತ್ತಿ ಹೇಳ್ತಾರೆ, ಡೋಂಟ್ ಮಿಸ್ಕೋಟ್, ನೀನು ತಿರ್ಚಬೇಡಪ್ಪ, ಡೋಂಟ್ ಮಿಸ್ಕೋಟ್ ಮೀ, ಸಿ ದಿಸ್ ಈಸ್ ಮೈ ವೀವ್. ಹೌದು, ನನ್ನ ಅಣ್ಣ ಇವತ್ತು ಆಗಬೇಕಂತ ಮನಸ್ಸಿದೆ, ನಾಳೆನೂ ಆಗಬೇಕಂತ ಇದೆ, ಫ್ಯೂಚರಲ್ಲಿ ಒಂದಿನ ಆದರೂ ನನ್ನ ಅಣ್ಣನನ್ನು CM ಆಗಿ ನೋಡುವ ಕನಸು ಕಾಣ್ತೀನಿ. ಅದು ತಮ್ಮನಾಗಿ ಅಥವಾ ನಾನು ಒಂದು ಕಾಂಗ್ರೆಸ್ನ MP ಆಗಿ. ಹಿ ಆಲ್ಸೋ ಡನ್ ವೆರಿ ಮಚ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು KPCC ಅಧ್ಯಕ್ಷರಾಗಿದ್ದಾರೆ. ಅವರನ್ನು ನೋಡಿ ಕೂಡ ಓಟ್ ಹಾಕಿದ್ದಾರೆ. ಅವರನ್ನು ನೋಡಿ ಕೂಡ ಇಷ್ಟು MLAಗಳು ಬರಬೇಕಾದ್ರೆ ನನ್ನ ಅಣ್ಣನೂ ಕೂಡ ಕಾರಣ ಅನ್ನೋದು ಅವರ ವಾದ. ಆ ವಾದದಲ್ಲಿ ತಪ್ಪಿಲ್ಲ. ಬಟ್ ಟುಡೇ ಅಗೈನ್ ವೈ ಇವತ್ತೇ ಏಕಾ ಸ್ಟೇಟ್ಮೆಂಟ್ ಬಂತು? ಬಿಕಾಸ್ ಜಸ್ಟ್ ದೇ ವಾಂಟ್ ಟು ಕೀಪ್ ಅಲೈವ್. ಆ ಆಪ್ಷನ್ ಏನಿದೆ ಅಲ್ವಾ, ಇಲ್ಲ ಅಂದರೆ ಈ ಮಾತುಗಳು ಬರ್ತಾ ಇಲ್ಲ ಅಂದರೆ DK ಶಿವಕುಮಾರ ಕನಸೇನಿತ್ತಲ್ಲ, ನಾನು CM ದಾವದಲ್ಲಿ ಇದ್ದೀನಿ ಅನ್ನೋದಕ್ಕೆ ಎಲ್ಲ ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ. ಯಾಕಂದರೆ ಹಿಮ್ಸೆಲ್ಫ್ DK ಶಿವಕುಮಾರ್ ಹಿಮ್ಸೆಲ್ಫ್ ಇಸ್ ಟೋಲ್ಡ್, ನಾನು 2028 ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವರಿದ್ದಾರೆ,
ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಇದ್ದಾರಲ್ಲ ಬಣನ ಅಥವಾ ಅವರ ಸಪೋರ್ಟರ ಫಾಲೋವರ್ಸ ಇಲ್ಲ ನಮ್ಮ ಅಣ್ಣ ಆಗಬೇಕು ಒಮ್ಮೆ ಅಂತ ಇದ್ದವರು ಕೂಡ ಅಲ್ಲೇ ತಣ್ಣಗಾಗಿ ಕೂತ್ಕೊಂಡ್ಬಿಟ್ರೆ ಈ ದಾವ ಇದೆ ಅಲ್ವಾ, ಇಟ್ ವಿಲ್ ಗೆಟ್ ವೆರಿ 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 ಲೋ. ಅದನ್ನು ಮಾಡಲಿಕ್ಕೆ ಬಿಡಲ್ಲ ಅವರು. ಟು ಕೀಪ್ ದಟ್ ಅಲೈವ್ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅವ್ರೆ ಹೌದು, ವಿ ಆರ್ ನಾಟ್ ಸ್ಟಿಲ್ ಗಿವನ್ ಅಪ್. ಥಿಂಕ್ ದಟ್ ನೆಕ್ಸ್ಟ್ ಸಿದ್ದರಾಮಯ್ಯ, ಈವನ್ ಇಫ್ ಇಟ್ ಈಸ್ 5 years, ಈವನ್ ಇಫ್ ಇಟ್ ಈಸ್ 2 years, ಈವನ್ ಇಫ್ ಇಟ್ ಈಸ್ ಟುಮಾರೋ, ಇಫ್ ಖಾಲಿ ಆದರೆ, ಇವತ್ತು ಖಾಲಿ ಇಲ್ಲ ನೋಡಿ, ಅವರ ಮಾರ್ಮಿಕ ಮಾತುಗಳನ್ನು ನೋಡಿ, ಇವತ್ತದು ಖಾಲಿ ಇಲ್ಲ. ವಿ ಆರ್ ನಾಟ್ ದ ಕಂಟೆಂಡರ್, ನಾವು ಅದಕ್ಕೆ ಸ್ಪರ್ಧೆ ಮಾಡ್ತಾ ಇಲ್ಲ, ವಿ ಆರ್ ಗಿವನ್ ಅಪ್ ಅಂತ ನನ್ನ ಅಣ್ಣನೇ ಹೇಳಿದ್ದಾರೆ. ಈಗ ಸಪೋಸ್ ಸಿದ್ದರಾಮಯ್ಯ ಖಾಲಿ ಆದರೆ ವಿ ಆರ್ ದ ನೆಕ್ಸ್ಟ್ ಕಂಟೆಂಡರ್, ಮೋಸ್ಟ್ ಎಲಿಜಿಬಲ್. ಅದೇನು ತಪ್ಪಿಲ್ಲ. ಇಫ್ ಯು ಸೇ ಈಸ್ ನಾಟ್ ಮೋಸ್ಟ್ ಎಲಿಜಿಬಲ್ ಅಂತ ಹೇಳೋದಕ್ಕೆ ದರ್ ಇಸ್ ಲಾಟ್ ಆಫ್ ಪಾಯಿಂಟ್ಸ್ ವಿ ಕ್ಯಾನ್ ಕೋಟ್. ಹೌದು, ಅವರು ಮೋಸ್ಟ್ ಎಲಿಜಿಬಲ್ ಇದ್ದಾರೆ ಅನ್ನೋದಕ್ಕೆ ವಿ ಕ್ಯಾನ್ ಕೋಟ್ ಲಾಟ್ ಆಫ್ ಪಾಯಿಂಟ್ಸ್. ಬಟ್ ಹಿಯರ್ ಡಿ ಕೆ ಸುರೇಶ್ ಇವತ್ತು ಏನು ದಾಳ ಉದುರಿಸಿದಾರಲ್ಲ, ವೆರಿ ನೈಸ್ ಪಾಲಿಟಿಕಲ್ ಮೂವ್ ಅಂತ ಅನ್ಸ್ಕೊಂಡಿದ್ದೀನಿ, ಟು ಕೀಪ್ ದ ಥಿಂಗ್ಸ್ ಅಲೈವ್. ಈ CM ಗಾದಿಯ ರೇಸಲ್ಲಿ ನನ್ನ ಅಣ್ಣ ಫಸ್ಟ್ ಇದ್ದಾರೆ ಅನ್ನೋದನ್ನು ಜೀವಂತವಾಗಿ ಇವತ್ತು ಡಿ ಕೆ ಸುರೇಶ್ ಅವರು ಇಟ್ಟಿದ್ದಾರೆ. ಎಸ್ ಸರ್. ಮುಂದಿನ ಸುದ್ದಿ ನೋಡೋದಾದ್ರೆ